ಮಾತುಕತೆಗೆ ನಾವು ಸಿದ್ಧ ಇದ್ದೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾನೆ ಇದೆ. ಆದರೆ ವಿಪಕ್ಷಗಳು ಹೋರಾಟವನ್ನು ಮುಂದುವರಿಸಿವೆ. ನೀಟ್ ಪೇಪರ್ ಲೀಕ್ ಆದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿರುವ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ನೆನಪಿನಾರ್ಥ ದೆಹಲಿಯಲ್ಲಿ ಪ್ರತಿಭಟನೆಗೆ ಇಂಡಿಕೂಟ ಮುಂದಾಯಿತು. ಮಹಾತ್ಮ ಗಾಂಧಿಯನ್ನು ಕೊಂದ ಸ್ಥಳ ಗಾಂಧಿ ಸ್ಮೃತಿ, ಈಗ ಅಲ್ಲಿ ಮ್ಯೂಸಿಯಂ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಂಡಿಕೂಟ ಸಜ್ಜಾಗಿತ್ತು. ಆದರೆ ಇದಕ್ಕೆ ದೆಹಲಿ ಪೊಲೀಸರು ಅವಕಾಶ ಕೊಡಲಿಲ್ಲ. ಬ್ಯಾರಿಕೇಡ್ ಹಾಕಿ ಅಡ್ಡ ಹಾಕಿದ್ರು. ಹೀಗಾಗಿ ದೆಹಲಿಯಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಗಿದೆ ಅಂತ ವೇಣುಗೋಪಾಲ್ ಟೀಕಿಸಿದ್ದಾರೆ. 75ರದ್ದು ಮರೆದೋಯ್ತಾ? ಇನ್ನು ನೀಟ್ ಹಗರಣ ಸಂಘರ್ಷ 4ನೇ ದಿನವೂ ಕೂಡ ಸಂಸತ್ ಕಲಾಪವನ್ನು ಬಲಿ ತೆಗೆದುಕೊಂಡಿದೆ. ಸಂಸತ್ ಭವನದ ಆವರಣದ ಇವತ್ತು ಆಡಳಿತ ವಿಪಕ್ಷಗಳ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ವಾದ್ರಾ ಸೇರಿ ಸಂಸದರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯೆಲ್ಲ ಕೂಗಿದ್ರು. ಅಖಿಲೇಶ್ ಯಾದವ್ ಸಹ ಜೊತೆಗಿದ್ರು. ಎನ್ಡಿಎ ಸಂಸದರು ಕೂಡ ಕಲಾಪ ಆರಂಭಕ್ಕೂ ಮುನ್ನ ಸಂಸತ್ನ ಮಕರ ದ್ವಾರದ ಬಳಿ ಜಮಾಯಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನು ಕೂಗಿದ್ರು. ಇದೇ ವೇಳೆ ಕಾಂಗ್ರೆಸ್ ಎನ್ಡಿಎ ಸಂಸದರು ಎದುರು ಬದಲಾದರು. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದ್ರಾ ಹಾಗೂ ಎನ್ಡಿಎ ಸಂಸದರ ನಡುವೆ ವಾಗ್ಯುದ್ಧ ನಡೆಯಿತು. ಇದರಿಂದ ಕೆಲ ಕಾಲ ಸಂಘರ್ಷದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಲೋಕಸಭೆ, ರಾಜ್ಯಸಭೆಯಲ್ಲಿ ವಿಪಕ್ಷ ಸಂಸದರು ಹಂಗಾಮ ಎಬ್ಬಿಸಿಬಿಟ್ರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ಕ್ರಮದ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಪಟ್ಟಿಡಿದವು. ರಾಜ್ಯಸಭೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕಿರಣ್ ರಿಜಿಜು ಕೂಡ ಸರ್ಕಾರ ಚರ್ಚೆಗೆ ಸಿದ್ಧ ಇದೆ. ಚರ್ಚೆಗೆ ಅನಗತ್ಯ ಪೂರ್ವ ಷರತ್ತುಗಳು ಮತ್ತು ನೆಪಗಳನ್ನು ಮುಂದಿಟ್ಟು ಪ್ರತಿಪಕ್ಷಗಳು ಚರ್ಚೆಯಿಂದಲೇ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇವೆ ಅಂತ ಅವರ ಆರೋಪ. ಗದ್ದಲ ಕೋಲಾಹಲ ನಡೆದು ಎರಡೂ ಸದನಗಳನ್ನು ಮತ್ತೆ ನಾಳೆಗೆ ಮುಂದೂಡಲಾಯಿತು. ದೆಹಲಿಯಲ್ಲಿ ನಂಗೆ ಕಾಂಗ್ರೆಸ್ದು ಒಂದೇ ಮಜಾ ಅನ್ನೋದು ಏನು ಅಂದರೆ, ಮೇ 12ನೇ ತಾರೀಕಿಗೆ ಇದು ಲೀಕ್ ಆಗಿದ್ದು ಬಂತು. ಅವತ್ತು ಒಂದು 2-3 ದಿನ ಹೋರಾಟ ಮಾಡಿದ್ದು ಬಿಟ್ಬಿಟ್ರೆ ಕಾಂಗ್ರೆಸ್ನವರು ಮಲ್ಕೊಂಡ್ಬಿಟ್ರು, ಮರ್ತೇ ಹೋಯ್ತು. ಆಮೇಲೆ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋದ್ರು, ಆಮೇಲೆ ಬಂದರು, ಇಲ್ಲೇನೋ ಒಂಚೂರು ಆಗಬೇಕು ಅಂತಂದರು. ಈ ಯಾರಾದರೂ ಒಂದಿಷ್ಟು ಉತ್ಸಾಹ ತುಂಬೋರು ಬರಬೇಕಾ ಅಂತ ಕಾಂಗ್ರೆಸ್ನಲ್ಲಿ. ಯಾರಾದರೂ ಒಂದು ಕಡೆಗೆ ಸ್ಪಾರ್ಕ್ ಕೊಟ್ಬಿಟ್ಟು ಕರೆಂಟ್ ಕೊಟ್ಟ ತಕ್ಷಣ ಓಹೋ ನಾನಿನ್ನೂ ಜೀವಂತವಾಗಿದ್ದೀನಿ ಅಂತ. ಇಲ್ಲ, ಮೂಲತಃ ಒಂದು ವೇಳೆ ಕಾಂಗ್ರೆಸ್ನವರೇ ಈ ಪ್ರೊಟೆಸ್ಟ್ ಶುರು ಮಾಡಿದ್ರು ಅಂತ ಅನ್ಕೊಳ್ಳೋಣ. ಜಂತರ್ ಮಂತರ್ನಲ್ಲಿ ಈ ಪರಿಪ್ರಮಾಣದಲ್ಲಿ ಜನಬೆಂಬಲ ಸಿಗ್ತಿರ್ಲಿಲ್ಲ ಅವ್ರಿಗೆ. ಇಲ್ಲ, ಜನಬೆಂಬಲ ಇರಲಿ. ನಾನು ಹೇಳ್ತಾ ಇರೋದು, CJP ಪ್ರೊಟೆಸ್ಟ್ ಮಾಡಿ ದೆಹಲಿಯಲ್ಲಿ ಚಲೋ ನಡೆಸಿದ ನಂತರ, ಸಂಸತ್ ಚಲೋ ನಡೆಸಿದ ನಂತರ ಕಾಂಗ್ರೆಸ್ಸಿಗೆ ಅದು ಎಲ್ಲಿಂದ ಉತ್ಸಾಹ ಬಂದು ಬನ್ನಿ ಈ ವಿಚಾರದಲ್ಲಿ ಹೋಗೋಣ ಅಂತ ಹೇಳಿ ಕ್ರೆಡಿಟ್ ಅವ್ರಿಗೆ ಸಿಕ್ಬಿಡುತ್ತೆ ಅಂತ ಇವ್ರು ಶುರು ಹೈಜಾಕ್ ಮಾಡ್ಕೊಳ್ಳುವಂಥ ಕೆಲಸ. ಇಲ್ಲದೆ ಇದ್ರೆ ಆಮ್ ಆದ್ಮಿ ಪಕ್ಷ ನೆನಪಾಗ್ಬಿಡ್ತೀನೋ ಮೋಸ್ಟ್ಲಿ. ಪಾಪ ಆ ಟೈಮಲ್ಲಿ ಆಗಿದ್ದು ಏಟು ಇನ್ನೂ ಮರ್ತಿಲ್ಲ. ಅದನ್ನೇ ಮುಂದುವರಿಸ್ಕೊಂಡು ಈಗ ಶುರು ಮಾಡಿದ್ದಾರೆ. ಮಾಡಿ, ಹೋರಾಟ ಮಾಡಿ, ಬಟ್ ನಿಜವಾದ ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟ ಮಾಡಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ರೈಟ್. ಇನ್ನು CJP ಇಷ್ಟೊಂದು ಪ್ರತಿಭಟನೆ ಮಾಡ್ತಾ ಇದೆಯಲ್ಲ ದೆಹಲಿಯಲ್ಲಿ, 16 ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಅಲ್ಲೆಲ್ಲ ಅವರು ಪ್ರೊಟೆಸ್ಟ್ ಶುರು ಮಾಡಿಬಿಡ್ತಾರೆ ಅಂತ. ಈ ಸಂಬಂಧ ಪ್ರಯಾಣಿಕರು ತೀವ್ರ ಸಮಸ್ಯೆ ಎದುರಿಸ್ತಾ ಇದ್ದು, ಇನ್ನೂ ಎಷ್ಟು ದಿನಗಳವರೆಗೆ ನಾವು ಈ ಸಮಸ್ಯೆ ಎದುರಿಸಬೇಕಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ನಿಲ್ದಾಣಗಳು ಓಪನ್ ಆಗದೇ ಇದ್ದರೆ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ದೆಹಲಿ ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಿರೋದ್ರಿಂದ ಖಂಡಿಸಿರುವಂತಹ ದೀಪ್ಗೆ ಪ್ರಧಾನಿಗಳು ಇಡೀ ದೆಹಲಿಯನ್ನೇ ಮುಚ್ಚಿಬಿಡ್ತಾರೆ, ಆದರೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಮಾತ್ರ ವಜಾ ಮಾಡಲ್ಲ ಅಂತ ಟೀಕೆ ಮಾಡಿದ್ದಾರೆ. ಮುಂಬೈನಲ್ಲಿ ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳಿಗೆ ಜೇಬಲ್ಲಿ ಡ್ರಗ್ಸ್ ಇಟ್ಟು ಒಳಗಾಗ್ತೀನಿ ಎಂದಿರುವ ಪೊಲೀಸ್ ಅಧಿಕಾರಿ ಪವನ್ ಸಂಗ್ಲೆ ವಿಡಿಯೋ ವೈರಲ್ ಆಗಿದೆ. ಪೊಲೀಸ್ ಇಲಾಖೆ ಸಸ್ಪೆಂಡ್ ಮಾಡಿದ್ದು ತನಿಖೆಗೆ ಆದೇಶಿಸಿದೆ. ಜುಲೈ 26ರಂದು ಮುಂಬೈನಲ್ಲಿ ನಡೆಯಲಿರುವ ನಮ್ಮ ಪ್ರತಿಭಟನೆಯಲ್ಲಿ ಯಾವುದೇ ಗೂಂಡಾಗಳು ನುಗ್ಗಿದ್ರೆ ಅವರನ್ನ ದೆಹಲಿಯಲ್ಲಿ ಒದ್ದ ರೀತಿ ಒದಿತೀವಿ ಅಂತ MNS ಚೀಫ್ ರಾಜ್ ಠಾಕ್ರೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಸರ್ಕಾರ ಬೆಚ್ಚಿದೆ, ಪ್ರಧಾನಿಗಳು ಹೆದರಿದ್ದಾರೆ, ಹಾಗಾಗಿಯೇ ಈಗ ಸರಣಿ ಟ್ವೀಟ್ ಮಾಡ್ತಾ ಇದ್ದಾರೆ ಅಂತ ಟೀಕಿಸಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟ ಬೆಂಬಲಿಸಿ ಅಣ್ಣಾ ಹಜಾರೆ ಮಹಾರಾಷ್ಟ್ರದ ಅಹಲ್ಯ ನಗರದಲ್ಲಿ 2 ಗಂಟೆಗಳ ಮೌನ ವ್ರತ ನಡೆಸಿದರು. ಸುಪ್ರೀಂ ಕೋರ್ಟ್ನ ಹಲವಾರು ವಕೀಲರು, ನಟ ಸಲ್ಮಾನ್ ಖಾನ್, ನಟಿಯರಾದ ಆಲಿಯಾ ಭಟ್, ಹುಮಾ ಖುರೇಶಿ ಕೂಡ ಈಗ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಮಧ್ಯೆ ಮೋದಿ ಭರವಸೆ ಕೊಟ್ಟಿದ್ದು ವಿದ್ಯಾರ್ಥಿಗಳು ವಾಪಸ್ ಹೋಗಬೇಕು ಅಂತ ಸಲ್ಮಾನ್ ಖಾನ್ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ದೆಹಲಿ ಹಿಂಸಾಚಾರದಲ್ಲಿ ವಿದೇಶಿಗಳ ಕೈವಾಡ ಇದೆ ಅನ್ನೋ ಆರೋಪವೂ ಕೂಡ ಕೇಳಿಬಂದಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಒಂದಿಷ್ಟು ಕೆಸರೆರಚಾಟ ನಡೆದಿದೆ. ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡ್ಬಿಡೋಣ. ಜಂತರ್ ಮಂತರಲ್ಲಿ ಶಾಂತಿಯುತವಾಗಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಕಳೆದ 15-20 ದಿನಗಳ ಕಾಲ ವಿದೇಶ ಪ್ರವಾಸದಲ್ಲಿದ್ರು ರಾಹುಲ್ ಗಾಂಧಿ ಅವರು. ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ದೆಹಲಿಗೆ ಬಂದು ಏಕಾಏಕಿ ಪ್ರಧಾನಮಂತ್ರಿಗಳ ಮನೆಯ ಮುಂಭಾಗದಲ್ಲಿ ದೊಡ್ಡ ಡ್ರಾಮಾ. ಇದರಲ್ಲಿ ಎಲ್ಲದರಲ್ಲೂ ಕೂಡ ಅಮೆರಿಕನ್ ಡೀಪ್ ಸ್ಟೇಟ್ ಇನ್ವಾಲ್ವ್ ಆಗಿದೆ ಅನ್ನೋದು ಜಗಜ್ಜಾಹೀರ ಆಗಿದೆ. ನೇಪಾಳದಲ್ಲಿ, ಈ ಹಿಂದೆ ಬಾಂಗ್ಲಾದೇಶದಲ್ಲಿ ಈ ರೀತಿ ಪ್ರಯತ್ನಗಳಾದಾಗ ಇದರ ಹಿಂದೆ ಇರುವಂತದ್ದು ಅಮೆರಿಕನ್ ಡೀಪ್ ಸ್ಟೇಟ್ ಅಂತ ಎಲ್ಲರಿಗೂ. ಇದು ವ್ಯವಸ್ಥಿತವಾಗಿ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಬಿಜೆಪಿ ಅದಕ್ಕೆ ಹೆಚ್ಚು ಬೆಂಬಲ ಇರೋದು ಪಾಕಿಸ್ತಾನದಲ್ಲಿ. ನೀವು ನೋಡಿ, ಅಲ್ಲಿ ದಿನಾಲು ಊಟ ತಂದು ಹಾಕೋರೆಲ್ಲ ಮುಸ್ಲಿಮ್ರೆ, ಅದರ ಹಿಂದೆ ಕೇಜ್ರಿವಾಲ್ ಇದೆ. ನಾವೆಲ್ಲ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಪ್ರತಿಯೊಬ್ಬರು ಕೂಡ ಚಿಂತೆ ಮಾಡ್ತೀವಿ.
ಸುಮಾರು 100ಕ್ಕೂ ಹೆಚ್ಚು ಸಂದರ್ಭದಲ್ಲಿ ಪೇಪರ್ ಲೀಕ್ ಆಗಿದೆ. ಈಗ ಇಡೀ ದೇಶದ ಯುವಕರು ಮತ್ತು ಇಡೀ ವಿಶ್ವ ಲಕ್ಷಾಂತರ ಮಕ್ಕಳ ಭವಿಷ್ಯ ಇದರಲ್ಲಿ ಇದೆ. ಈಗ ಯಾರು ಫಸ್ಟ್ ಎಕ್ಸಾಮ್ ತಗೊಂಡಿದ್ರು 500 ಮಾರ್ಕ್ಸ್ ತಗೊಂಡಿದ್ರು, ಸೆಕೆಂಡ್ ಎಕ್ಸಾಮ್ನಲ್ಲಿ ಅವರಿಗೆ 250-300 ಬಂದಿದೆ. ಆ ಥರದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅಂದರೆ ಅರ್ಥ. ಈ ನಡುವೆ ಈ ನೀಟ್ ಹೋರಾಟದ ಕಿಚ್ಚು ದೇಶ ವ್ಯಾಪಿಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಎಲ್ಲ ಜಿಲ್ಲೆಗಳಲ್ಲೂ ಯುವಜನರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಕೇರಳದ ಕಣ್ಣೂರು, ಕೊಚ್ಚಿ, ತಿರುವನಂತಪುರದಲ್ಲಿ ಹೋರಾಟಗಾರರ ಆಕ್ರೋಶ ಭುಗಿಲೆದ್ದಿತ್ತು. ಪ್ರತಿಭಟನಾಕಾರರನ್ನು ತಡೆಯೋದಕ್ಕೆ ಜಲಫಿರಂಗಿ ಪ್ರಯೋಗ ಮಾಡಲಾಯಿತು. ಆದರೂ ಪಟ್ಟು ಸಡಿಲಿಸದ ಪ್ರತಿಭಟನಾಕಾರರು ಹೋರಾಟ ಮುಂದುವರೆಸಿದರು. ದೆಹಲಿಯಲ್ಲಿ ನಡೀತಾ ಇರುವ ಚಲೋ ಸಂಸತ್ ಹೋರಾಟಕ್ಕೆ ಬೆಂಬಲಿಸಿ ಕೋಲ್ಕತ್ತಾದ ಅಲಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪಾರ್ಕ್ ಸರ್ಕಸ್ನಲ್ಲಿ ಪ್ರತಿಭಟನೆ ಮಾಡಿದರು. ಮುಂಬೈನಲ್ಲಿ ಪ್ರತಿಭಟನಾಕಾರರನ್ನು ಕರೆದೊಯ್ತಾ ಇದ್ದ ಪೊಲೀಸ್ ವ್ಯಾನನ್ನು ಮಹಿಳೆಯೊಬ್ಬರು ಅಡ್ಡಗಟ್ಟಿದ್ದು ಭಾರಿ ವೈರಲ್ ಆಗಿದೆ. ರಾಜ್ಯದಲ್ಲೂ ನೀಟ್ ದಂಗಲ್ ತಾರಕಕ್ಕೇರಿದೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಬಿಜೆಪಿಯಿಂದ ಪ್ರತೀಕಾರದ ಪ್ರೊಟೆಸ್ಟ್ಗಳು ನಡೆದವು. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನ ಪಟ್ಟರು. ಪೊಲೀಸ್ ಜೀಪ್ ಮೇಲೆಯೇ ಹತ್ತಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಕಾಂಗ್ರೆಸ್ ಹೋರಾಟಕ್ಕೆ ಪ್ರತೀಕಾರವಾಗಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ನುಗ್ಗಿ ಮೊಟ್ಟೆ ತೋರಿದರು. ಕೊಪ್ಪಳದಲ್ಲಿ ರಾಹುಲ್ ಗಾಂಧಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಬಿಜೆಪಿಗರು ಆಕ್ರೋಶ ಹೊರಹಾಕಿದರು. ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರೆ ರಾಯಚೂರಿನಲ್ಲಿ ಧರ್ಮೇಂದ್ರ ಪ್ರಧಾನ್ ಅಣಕು ಶವಯಾತ್ರೆ ಮಾಡಲಾಯಿತು. ಇನ್ನು ಮಂಡ್ಯದಲ್ಲಿ ಧರ್ಮೇಂದ್ರ ಪ್ರಧಾನ್ ಪ್ರತಿಕೃತಿ ದಹಿಸಿ ರಾಜೀನಾಮೆಗೆ ಆಗ್ರಹಿಸಿದರು. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ ವೇಳೆ ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆತ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡಿದರು. ಬಳಿಕ ವಿಧಾನಸೌಧದಿಂದ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಕಾರ್ಯದರ್ಶಿಗೆ ದೂರು ಸಲ್ಲಿಸಿದರು. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ರಾಜ್ಯದಲ್ಲಿ ಗೂಂಡಾ ಸರ್ಕಾರ, ಕೊತ್ವಾಲ್ ಶಿಷ್ಯಂದಿರ ಸರ್ಕಾರ ಇದೆ ಅಂತಂದರು. ಛಲವಾದಿ ನಾರಾಯಣಸ್ವಾಮಿ ಕೂಡ ನಮ್ಮ ಮೇಲೆ ಮೊಟ್ಟೆ ಎಸೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯನ್ನು ಕೋಳಿ ಫಾರ್ಮ ಅಂತ ಆಕ್ರೋಶ ಹೊರಹಾಕಿದ್ರು. ಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟರು. ಬಿಜೆಪಿಯವರು ಹಿಂದೆ ಏನೇನು ಮಾಡಿದ್ರು, ಹಿಸ್ಟ್ರಿಗಳಿವೆ ಅಂತ ಅವರು ಕಿಡಿಕಾರಿದ್ರು. ಈಗಾಗಲೇ ನಮ್ಮ ಇಲಾಖೆಯಿಂದ ಕೃತ್ಯ ಎಸಗಿದವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಲೂ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಗೂಂಡಾ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ. ಕೊತ್ವಾಲ್ ಶಿಷ್ಯಂದಿರ ಸರ್ಕಾರ ನಡೀತಾ ಇದೆ. ಕಂಟಿನ್ಯೂ ಆದ್ರೆ ಬೀದಿಗಳಲ್ಲಿ ರೌಡಿಗಳು ಹಫ್ತಾ ವಸೂಲ್ ಮಾಡಕ್ ಶುರು ಮಾಡಿ. ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಮೊಟ್ಟೆ ಹೊಡೆದ್ರು, ಅದಕ್ಕೆ ನಾವು ಮೊಟ್ಟೆ ಹೊಡೆದ್ವಿ ಅಂತ. ಕಸ್ಟಡಿಯಲ್ಲಿದ್ದ ನಾವು ಮೊಟ್ಟೆ ಹೊಡಿಲಿಕ್ಕೆ ಸಾಧ್ಯವ? ಅಧ್ಯಕ್ಷ ಒಬ್ಬ ಯೋಗ್ಯ ವ್ಯಕ್ತಿ ಆಗಬೇಕಾಗಿತ್ತು. ನಿನ್ನೆ ಏನು ಘಟನೆ ನಡೆದಿದೆ, ನಾನು ಸರಿ ಅಂತ ನಾನು ಹೇಳುದಿಲ್ಲ. ಬಟ್ ಬಿಜೆಪಿಯವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಲಾಠಿ, ಕತ್ತಿ, ಲಾಂಗು, ಮಚ್ ಸಿಕ್ತು, ಪೊನ್ನಂಪೇಟೆ ಶಾಲೆ ಪಕ್ಕದಲ್ಲಿ ಏನಾಯ್ತು, ಇವೆಲ್ಲ ಕೂಡ ರೈಫಲ್ಗಳು ಸಿಕ್ಕಿದ್ದು, ಇವೆಲ್ಲ ಕೂಡ ನಿಮ್ದು ಎಲ್ಲ ಹಿಸ್ಟ್ರಿಗಳೆಲ್ಲ ಇದೆ. ನಾನು ಅದೆಲ್ಲ ನೋಡಿ, ಆ ಸಂಸ್ಕೃತಿ ನಮ್ಮದಲ್ಲ. ಈಗಾಗಲೇ ನಮ್ಮ ಇಲಾಖೆದವರು ಈ ಕೃತ್ಯವನ್ನು ಎಸಗಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಂಡಿದ್ದೇವೆ. ಇಂಥದ್ದು ಯಾವುದಕ್ಕೂ ಕೂಡ ನಾವು ಆಸ್ಪಾದನೂ ಮಾಡಲ್ಲ, ಪ್ರೋತ್ಸಾಹನೂ ಮಾಡಲ್ಲ, ಅಥವಾ ಪ್ರಚೋದನೆಯೂ ಮಾಡೋದಿಲ್ಲ. ಅದು ಆಗಿರೋದು ತಪ್ಪಾಗಿದೆ. ಆಯ್ತು, ಅಪ್ಪಿ ಬಂದಿರಬಹುದು. ಸೊ ಈಗ ವಿಚಾರದಲ್ಲಿ ಒಂದು ಆರ್ಗ್ಯುಮೆಂಟ್ ಶೇಕಲ್ಲಿ ಹೇಳ್ತೀನಿ. ಈ ವಿಚಾರದಲ್ಲಿ ನೀಟಿಗೆ ಕಂಪೇರ್ ಮಾಡಿಕೊಂಡು, ಅಲ್ಲಿ ನೀಟಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಂಥವ್ರು 13 ಜನ. ಅವ್ರ ಮೇಲೆ ಯಾರು ಕ್ರಮ ತೆಗೆದುಕೊಳ್ಬೇಕು, ಏನು ತಗೊಳ್ಬೇಕು, ಅದನ್ನು ಚಾರ್ಜ್ ಶೀಟನ್ನು CBI ಹಾಕಿದೆ, ಅದನ್ನು ಕೊಡ್ತಾ ಇದೆ ಅಲ್ವಾ. ನೀವು ಕೇಳ್ತಾ ಇರೋದೇನೋ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಆಯಿತು, ಈಗ KPCC ಕಚೇರಿಯಲ್ಲಿ ಮೊಟ್ಟೆ ಹೊಡೆದ್ರು, ಅದರ ಅಧ್ಯಕ್ಷರು KPCC ಅಧ್ಯಕ್ಷರು. ಈಗ ಹಂಗಿದ KPCC ಅಧ್ಯಕ್ಷರು ರಾಜೀನಾಮೆ ಕೊಡಬೇಕಾ? ಅವನು ಯಾವನೋ ಕಾರ್ಯಕರ್ತ ಮೊಟ್ಟೆ ಹೊಡೆದಂತ ಹೇಳ್ಬಿಟ್ಟು ನಾವು ಕ್ರಮ ತೊಗೊಂಡಿದ್ದೀವಿ, ಕಾನೂನಾತ್ಮಕವಾಗಿ ಏನು ಕ್ರಮ ತಗೊಳ್ಬೇಕು ಅಂತ ತೊಗೊಂಡಿದ್ದೀವಿ ಅಂತ ಮಾನ್ಯ ಗೃಹ ಮಂತ್ರಿಗಳಿದ್ರು. ಕರೆಕ್ಟ್, ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಹಾಗಿದ್ದಾಗ ಅಲ್ಲೂ ಕೂಡ ಕ್ರಮ ತಗೊಂಡ್ರು, ಇಲ್ಲೂ ಕೂಡ ನೀವು ಕ್ರಮ ತಗೊಳ್ತಾ ಇದ್ದೀರಾ, ಅವ್ರ ಮೇಲೆ ರಾಜೀನಾಮೆ ಅಲ್ಲೂ ಕೇಳ್ತಾ ಇದ್ದೀರಾ, ಇಲ್ಲಿ ಯಾಕೆ ರಾಜೀನಾಮೆ ಬೇಡ ಅಂತ ಕೇಳಿದ್ರೆ ಹೆಂಗಿರುತ್ತೆ? ಆದರೆ ಆ ವ್ಯಕ್ತಿ ರಾಜೀನಾಮೆ ಕೊಡಲೇಬೇಕಾಗತ್ತೆ. ಶಿಕ್ಷಣ ಇಲಾಖೆ ಜವಾಬ್ದಾರಿಯನ್ನು ಹೊತ್ತಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರು ಕಂಪೇರಿಟಿವ್ ಯಾಕೆ ಮಾಡಿದೆ ಅಂತಂದರೆ, ಹೇಗಿರುತ್ತೆ ನಿಮ್ಮ ಆರ್ಗ್ಯುಮೆಂಟ್ಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಕಾನೂನು ಕ್ರಮ ತಗೊಂಡಿದ್ದೀವಿ ಅನ್ನುವಂಥವ್ರು, ಅಲ್ಲೂ ಕಾನೂನು ಕ್ರಮ ಆಗಿದೆ ಅಲ್ವಾ, ಕಾನೂನೇ ಅಲ್ವಾ.